ಇವತ್ತು ಮಾರ್ನಿಂಗ್ ನಾನು ಬ್ಲೌಸ್ ಆರಿ ವರ್ಕ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಸೊ ಅದೇ ವಿಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಮಲಗಿ ಎದ್ದು ರೂಮಿಗೆ ಬಂದಾಗ ಈ ರೀತಿ ಚೆಲ್ಲಾಪಿಲ್ಲಿ ಆಗಿತ್ತು ಬ್ಲೌಸ್ನ. ಇದನ್ನೆಲ್ಲ ಮರ್ಚಿಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಒಂದು ಲೋಟ ಟೀನ ಕುಡ್ಕೊಂಡು ಬರೋಣ ಅಂತ ನಾನು ಫಸ್ಟು ಟೀಗೆ ಇಟ್ಕೊಂಡೆ. ಹಾಲು ಕೂಡ ಸ್ವಲ್ಪ ಕಡಿಮೆನೇ ಇತ್ತು, ಹಾಗಾಗಿ ಸ್ವಲ್ಪನೇ ಟೀನ ಮಾಡಿಕೊಂಡು ಕುಡ್ದು ನೆಕ್ಸ್ಟ್ ನಾನು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ನಾನು ಬ್ಲೌಸ್ನ ಹೇಗೆ ಇಡ್ತೀನಿ, ಹಾಗೆ ಆರಿ ವರ್ಕ್ ಬ್ಲೌಸ್ನ ಹೇಗೆ ನಾವು ಇಟ್ಟರೆ ಚೆನ್ನಾಗಿರುತ್ತೆ, ಅದು ಕಲರ್ ಹೋಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ಬೋದು ಅಂತ ನಾನು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಬ್ಲೌಸ್ನ ನಾನು ಮಾಮೂಲಿ ಎಲ್ಲರೂ ಹೇಗೆ ಫೋಲ್ಡ್ ಮಾಡ್ತಾರೋ ಅದೇ ರೀತಿಯೇ ಫೋಲ್ಡ್ ಮಾಡಿ ಇಡ್ತೀನಿ. ಸ್ವಲ್ಪ ಹೆವಿ ಇರೋ ವರ್ಕ್ ಬ್ಲೌಸ್ನ ಮಾತ್ರ ಒಂದು ಕವರಿಗೆ ಹಾಕಿ ಇಟ್ಕೊಳ್ತೇನೆ. ಜಿಪ್ಲಾಕ್ ಕವರು ಆನ್ಲೈನಲ್ಲಿ ಇಲ್ಲ ಶಾಪಲ್ಲಿ ಸಿಗುತ್ತೆ. ನಾನು ಋತ್ವಿಕಿಗೆ ಫಸ್ಟ್ ಕ್ರೈಯಿಂದ ಟೀ ಶರ್ಟ್ನ ತರಿಸಿದ್ದೆ. ಆವಾಗ ಟೀ ಶರ್ಟಿಗೆ ಒಂದೊಂದು ಈ ಥರ ಕವರ್ನ ಕೊಟ್ಟಿದ್ದರು. ಸೊ ಅದೇ ಕವರ್ನ ನಾನು ಇಟ್ಕೊಂಡು ಬ್ಲೌಸ್ ಹಾಕ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡಿಕೊಂಡೆ. ಎಲ್ಲ ಬ್ಲೌಸ್ಗಳಿಗೂ ಒಂದೊಂದು ಕವರ್ ಅಂತ ಮಾಡಿ ಇಟ್ಕೊಂಡಿದ್ದೆ. ಬಟ್ ಯಾವುದಾದ್ರು ಫಂಕ್ಷನ್ಗೆ ಅಂತ ಬ್ಲೌಸ್ನ ತೊಗೊಂಡಾಗ ಆ ಕವರ್ನ ಎಲ್ಲೋ ಬಿಸಾಕ್ಬಿಡ್ತೀನಿ. ನಂತರ ಆ ಕವರ್ ನನಗೆ ಸಿಗೋದೇ ಇಲ್ಲ. ಸೊ ಈಗ ಒಂದು 3-4 ಕವರ್ ಅಷ್ಟೇ ಇದೆ. ತುಂಬ ಹೆವಿ ಇರೋವಂಥ ಬ್ಲೌಸ್ನ ಮಾತ್ರ ನಾನು ಆ ಕವರ್ ಒಳಗೆ ಹಾಕಿ ಇಟ್ಕೊಳ್ತೀನಿ. ಯಾಕಂದರೆ ಈಗ ಒಂದು ಬ್ಲೌಸ್ ಮೇಲೆ ಇನ್ನೊಂದು ಬ್ಲೌಸ್ನ ಇಟ್ಟಾಗ ನಾವು ಆ ಬ್ಲೌಸ್ನ ತಗೊಳ್ಬೇಕು ಅಂತ ಹೋಗುವಾಗ ಒಂದಕ್ಕೆ ಒಂದು ಮಣಿ ತಾಗಿ ವರ್ಕ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಇರುವಂಥ ಬ್ಲೌಸ್ನ ನಾನು ಈ ರೀತಿ ಕವರಿಗೆ ಹಾಕಿ ಉಳಿದಿರೋ ಬ್ಲೌಸ್ನ ಎಲ್ಲ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ನಾನು ಈ ಬ್ಲೌಸ್ನೆಲ್ಲ ಒಂದು ಟ್ರೇ ಒಳಗೆ ಹಾಕಿ ಇಟ್ಕೊಳ್ತೇನೆ. ಇದು ಆರಿ ವರ್ಕ್ ಬ್ಲೌಸ್ಗೆ ಒಂದು ಟ್ರೇ, ಹಾಗೆ ಸಿಂಪಲ್ ಮಾಮೂಲಿ ಸ್ಯಾರಿಗಳ ಬ್ಲೌಸ್ಗೆ ಅಂತ ಇನ್ನೊಂದು ಟ್ರೇನ ಇಟ್ಟಿದ್ದೀನಿ. ಸೊ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಂದ್ರೆ ಯಾವ ಥರ ಸೀರೆನ ತೊಗೊಳ್ತೀನೋ ಆ ಬ್ಲೌಸ್ಗಳು ನನಗೆ ಬೇಗನೆ ಸಿಗುತ್ತೆ. ನಾನು ಸೀರೆ ಇಡೋ ಪಕ್ಕದಲ್ಲೇ ಈ ಟ್ರೇನ ಇಟ್ಕೊಳ್ತೇನೆ. ಸೀರೆ ಹಾಗೂ ಬ್ಲೌಸ್ಗಳನ್ನೆಲ್ಲ ನಾನು ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ನನಗೆ ಬೇಗನೆ ಸೀರೆಗೆ ಬ್ಲೌಸ್ ಮ್ಯಾಚಿಂಗ್ ಬೇಗನೆ ಸಿಗುತ್ತೆ. ನಂತರ ನಾನೀಗ ಅಡುಗೆ ಮನೆಗೆ ಬಂದು ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆನೆಲ್ಲ ತೊಳೆದು ದೇವರಿಗೆ ದೀಪನ ಹಚ್ಚಿ ಸಂಜೆ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೆಯಲ್ಲಿ ಇವತ್ತು ನಾನು ಮತ್ತು ಅತ್ತೆ ಇಬ್ಬರೇ ಇದ್ದಿದ್ದರಿಂದ ಬೆಳಗ್ಗೆ ಚಪಾತಿಗೆ ನಾನು ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಸ್ವಲ್ಪ ಪಲ್ಯ ಹಾಗೆ ಉಳಿದಿತ್ತು. ಸೊ ಈಗ ರಾಗಿ ರೊಟ್ಟಿನ ಮಾಡಿಕೊಂಡ್ರೆ ಅದೇ ಪಲ್ಯಕ್ಕೆ ಆಗುತ್ತೆ. ಸ್ವಲ್ಪ ಚಟ್ನಿನ ಅರಿಯೋಣ ಅಂತ ಅಂದ್ಕೊಂಡು ಪಾತ್ರೆನೆಲ್ಲ ಮುಗಿಸಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ರಾಗಿ ರೊಟ್ಟಿನ ಮುದ್ದೆ ಹೇಗೆ ಮಾಡ್ತೀನಲ್ವ ಅದೇ ರೀತಿಯೇ ಮಾಡ್ಕೊಳ್ತೇನೆ. ಮುದ್ದೆಗೆ ಹೇಗೆ ನಾವು ಈ ರೀತಿ ನೀರನ್ನ ಇಟ್ಟು ಹಿಟ್ಟು ಹಾಕಿ ಚೆನ್ನಾಗಿ ಕೂಡಿಸ್ಕೊಳ್ತೀವಲ್ಲ ಅದೇ ರೀತಿಯೇ ಮಾಡ್ಕೊಳ್ತೀವಿ. ಆದರೆ ಮುದ್ದೆಗೆ ನಾವು ಉಪ್ಪು ಹಾಕಲ್ಲ, ರಾಗಿ ರೊಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ ಸೊಪ್ಪು ಎಲ್ಲನೂ ಹಾಕಿದ್ರೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ಪ್ಲೇನ್ ಅಷ್ಟೇ ಮಾಡಿಕೊಂಡೆ. ಈ ರೀತಿ ಹಿಟ್ಟಿನ ಸಹಾಯದಿಂದ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆನ ಮಾಡಿಕೊಂಡು ನಾನು ಅಕ್ಕಿ ರೊಟ್ಟಿನ ಹೇಗೆ ಉಜ್ಕೊಳ್ತೀನಲ್ವ ಸೊ ಅದೇ ರೀತಿ ರಾಗಿ ರೊಟ್ಟಿನ ಕೂಡ ಉಜ್ಕೊಂಡು ಈ ರೀತಿ ಹಂಚಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಅಕ್ಕಿ ರೊಟ್ಟಿ ಸ್ವಲ್ಪ ಬೇಯಿಸಿದ್ರೆ ಬೇಯುತ್ತೆ, ಆದರೆ ರಾಗಿ ರೊಟ್ಟಿನ ತುಂಬ ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಅದು ಒಳಗಡೆ ಹಾಗೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ರಾಗಿ ರೊಟ್ಟಿ ಎಲ್ಲ ಮಾಡಿ ಎಲ್ಲ ತಿಂದು ಪಾತ್ರೆನೆಲ್ಲ ತೊಳೆದು ಬೆಳಗ್ಗೆ ತಿಂಡಿಗೆ ಪಡ್ಡನ್ನು ಹಾಕಿದ್ದೆ. ಸೊ ಪಡ್ಡಿನ ಹಿಟ್ಟು ಕೂಡ ಅರ್ದಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಸೊ ನೆಕ್ಸ್ಟ್ ಡೇನ ವ್ಲಾಗ್ನ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಮಾರ್ನಿಂಗ್ ಇವತ್ತು ಪಡ್ಡಿಗೆ ನಾನು ಸ್ವಲ್ಪ ಈರುಳ್ಳಿ ಒಂದು 4-5 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಯಾವಾಗಲೂ ನಾವು ಪಡ್ಡಿಗೆ ಸೇರಿಸ್ಕೊಳ್ತೀವಿ. ಮನೇಲಿ ಸಬ್ಬಸಿಗೆ ಸೊಪ್ಪು ತಂದಾಗ ನಾನು ಪಡ್ಡಿಗೆ ನೆನೆಸ್ಕೊಂಡು ಬಿಡ್ತೇನೆ. ಸೊ ಇದಿಷ್ಟನ್ನು ಹಾಕಿ ಪಡ್ಡಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆನ ಇಟ್ಟು ಸ್ವಲ್ಪ ಸಾಸಿವೆ ಹಾಕಿ ಇದಕ್ಕೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಪಡ್ಡಿನ ಹಿಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ.
ಪಡ್ಡೆ ಹಿಟ್ಟು ರಾತ್ರಿ ಅರೆದಿರ್ತೀನಲ್ವ, ಅದಕ್ಕೆ ನಾನು ಕಡಲೆಬೇಳೆನ ಹಾಕಿಟ್ರೆ ಅದು ಕೂಡ ರಾತ್ರಿ ಚೆನ್ನಾಗಿ ನೆಂದಿರುತ್ತೆ. ಸೊ ಆವಾಗೂ ಕೂಡ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ರಾತ್ರಿ ಕಡಲೆಬೇಳೆನ ಹಾಕಲಿಲ್ಲ, ಮರ್ತುಬಿಟ್ಟೆ. ಸೊ ಹಾಗಾಗಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆ ಪಡ್ಡಿನ ಹಿಟ್ಟಿಗೆ ಸೇರಿಸ್ಕೊಂಡ್ರೆ ಪಡ್ಡು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈ ಪಡ್ಡಿಗೆ ನಾನು ಶೇಂಗಾ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ 4ರಿಂದ 5 ತೊಗೊಂಡಿದ್ದೀನಿ. ಅದು ತುಂಬಾ ಖಾರ ಇದೆ. ಹಾಗೆ ಶೇಂಗಾನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಪುದೀನ ಸೊಪ್ಪಿತ್ತು, ಪುದೀನ ಸೊಪ್ಪನ್ನು ಈ ರೀತಿ ಬಿಸಿ ಮಾಡೋದಕ್ಕೆ ಹಾಕ್ಕೊಂಡೆ. ಪುದೀನ ಸೊಪ್ಪು ಕೂಡ ಹಾಕಿದ್ರೆ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶೇಂಗಾ ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ 1-2 ನಾಟಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡೆ. ಋತ್ವಿಕ್ ಇವತ್ತು ನನಗೆ ಪಡ್ಡು ಬೇಡ ಇಡ್ಲಿ ಬೇಕು ಅಂತ ಕೇಳ್ತಾ ಇದ್ದ. ಸೊ ಅದೇ ಹಿಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇಡ್ಲಿನ ಮಾಡಿಕೊಂಡೆ. ಸೊ ಅವ್ನ ಸ್ಕೂಲಿಗೂ ಕೂಡ ಅದನ್ನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೆ ಇಡ್ಲಿನೇ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಚಟ್ನಿನ ಹಾಕಿ, ಯಾವುದೂ ಹಣ್ಣಿರಲಿಲ್ಲ. ಸೊ ಯಾವಾಗಲೂ ನಾನು ಯಾವುದಾದ್ರೂ ಹಣ್ಣು ಅವನಿಗೆ ಲಂಚ್ಗೆ ಇಟ್ಟು ಕಳಿಸ್ತಾ ಇದ್ದೆ. ಸೊ ಇವತ್ತು ಬರೀ ಇಡ್ಲಿ ಮಾತ್ರ ಹಾಕಿ ಕಳಿಸ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಗೆ ಕಡಲೆಕಾಳು ಹಾಗೆ ಬಟಾಣಿ ಕಾಳು ಮತ್ತು ಹೆಸರು ಕಾಳನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮೆಳಕೆ ಕಟ್ಟಿದ್ರೆ ಒಂದು ದಿನ ಸಾರು ಮಾಡ್ಬೋದು ಅಂತ ಇವತ್ತು ನಾನು ಕಾಳುಗಳನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಕಾಳುಗಳನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಸೊ ಅದರಲ್ಲೂ ಮೆಳಕೆ ಕಟ್ಟಿದ ಕಾಳುಗಳಿಂದ ನಾವು ಸಾಂಬಾರಾಗಿರ್ಬೋದು, ಪಲ್ಯಗಳನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನೆನೆಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಲೋ, ಗುಡ್ ಮಾರ್ನಿಂಗ್. ಗುರುವಾರದ ವ್ಲಾಗ್ನ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತಿಂಡಿ, ಅಡುಗೆ ಇನ್ನೂ ಆಗಿಲ್ಲ, ಅಡುಗೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋಣ ಅಂತ. ಸೊ ಇವತ್ತು ಏನು ಸಾಂಬಾರು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಆಮೇಲೆ ಅದನ್ನು ಯೋಚನೆ ಮಾಡೋಣ ಅಂತ. ಮಾರ್ನಿಂಗ್ ಇವತ್ತು ಪಡ್ಡು ಮಾಡಿದ್ದೆ. ಎಲ್ಲ ತಿಂದು ಮಗ ಎಲ್ಲ ಸ್ಕೂಲಿಗೆಲ್ಲ ಹೋಗಿ ನಂತರ ನಾನು ಮನೇನ ನೆಲ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಂತರ ನಾವು ರಾಯರ ನಾಮಲೇಖನ ಎಷ್ಟಾಗಿದೆ ಏನು ಅಂತ ಇದರಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ದೇವ್ರ ಮನೇನ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೂಗಳನ್ನ ತೆಗ್ದು ಹಾಗೆ ಸ್ವಲ್ಪ ಒರೆಸ್ಕೊಂಡು ನಾನು ಹೂಗಳನ್ನ ಮುಡಿಸ್ಕೊಂಡು ದೇವರಿಗೆ ದೀಪನ ಹಚ್ಕೊಳ್ತಾ ಇದ್ದೀನಿ. ತುಂಬಾ ಎಲ್ಲ ಕಳಸನೆಲ್ಲ ಇವತ್ತು ತೆಗಿಯೋದಕ್ಕೆ ಹೋಗಲ್ಲ. ನಾವು ಪ್ರತಿ ಸಂಡೇ ಮಾತ್ರ ಕಳಸನ ತೆಗಿಯೋದು. ಸೊ ಹಾಗೆ ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿ ಹೂಗಳನ್ನ ಮುಡಿಸ್ಕೊಳ್ಳೋಣ ಅಂತ ಇವತ್ತು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರಾಯರ ಫೋಟೋನ ನಾನು ದೇವ್ರ ಮನೆ ಒಳಗೆ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಗುರುವಾರ ನಾನು ದೇವ್ರ ಮನೆ ಮೇಲೆ ಪೂಜೆನ ಮಾಡಿದ್ದೆ. ಸೊ ಇವತ್ತು ದೇವ್ರ ಕೋಣೆ ಒಳಗೇ ಈ ರೀತಿ ಹೂವದಿಂದ ಅಲಂಕಾರ ಮಾಡಿ ದೀಪನ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಆನಂದರೂಪಾಯ. ದೇವರಿಗೆ ಪೂಜೆನ ಮಾಡಿ ಊದಿನ ಕಡ್ಡಿಯಿಂದ ಎಲ್ಲ ಬೆಳಕೊಂಡು ನಾನು ನಂತರ ದೇವರ ಮುಂದೆ ಕೂತು ಶ್ರೀ ರಾಘವೇಂದ್ರ ನಾಮಲೇಖನ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಪ್ರತಿ ಸಲ ಸಂಜೆ ದೀಪ ಹಚ್ಚಿದಾಗಲೂ ಕೂಡ ನಾನು ದೇವರ ಮುಂದೆ ಕೂತು ಈ ನಾಮಲೇಖನವನ್ನು ಬರೆಯೋದಕ್ಕೆ ಶುರು ಮಾಡ್ಕೊಳ್ತೀನಿ. ಸೊ ನನ್ನ ನಾಮಲೇಖನ ಎಷ್ಟಾಗಿದೆ ಈ ವಾರ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ನಾನು ರಾಯರ ನಾಮಲೇಖನನ ಸ್ವಲ್ಪ ಬರೆದೆ. ಯಾವಾಗಲೂ ದೇವ್ರ ಮುಂದೆ ದೀಪ ಹಚ್ಚಿ ನಾನು ಸ್ವಲ್ಪ ಹೊತ್ತು ರಾಯರ ನಾಮಲೇಖನನ ಬರಿತೀನಿ. ಆಮೇಲೆ ನನಗೆ ಯಾವಾಗ ಟೈಮ್ ಫ್ರೀಯಾಗಿ ಸಿಗುತ್ತೋ ನಾನು ಅವಾಗೆಲ್ಲ ಬರಿತೀನಿ. ಒಂದು ವಾರದಲ್ಲಿ ನಾನು ಈಗ 2 ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. 2 ಬುಕ್ ಅಂದರೆ 2000 ನಾಮಲೇಖನ. 2 ಬುಕ್
ಬುಕ್ಕು ಕಂಪ್ಲೀಟ್ ಆಗಿ 3ನೇ ಬುಕ್ಕಲ್ಲಿ 200 ಏನೋ ಬರೆದಿದ್ದೇನೆ. ಸೊ ಇದನ್ನು ಇವತ್ತು ಮುಗಿಯುತ್ತೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಬರಿಬೇಕು ಅಂತ ರಾಯರೇ ಸೂಚಿಸ್ತಾರೆ ಅಂತ ಅನಿಸುತ್ತೆ. ನಾವು ಕೆಲಸಗಳನ್ನ ಮುಗಿಸಿ ಫ್ರೀ ಇದ್ದಾಗ ಅದನ್ನು ಬರಿಬೇಕು ಅಂತ ಅನಿಸುತ್ತೆ. ಹಾಗೆ ಮಗನಿಗೆ ಹೋಮ್ವರ್ಕ್ ಮಾಡಿಸ್ಕೊಳ್ತಾ ನಾನು ಅದನ್ನು ಬರೆದು ಕಂಪ್ಲೀಟ್ ಮಾಡ್ತೀನಿ. ಒಂದು ವಾರಕ್ಕೆ ನಾನು 2000 ರಾಯರ ನಾಮಲೇಖನನ ಬರೆದು ಮುಗಿಸಿದ್ದೀನಿ. ಪೂಜೆನೆಲ್ಲ ಮಾಡಿ ನಾನು ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ಕರೆಂಟು ಸಂಜೆವರೆಗೂ ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ತಿಳಿಸಾರನ್ನ ಮಾಡೋಣ ಅಂತ ಬೇಳೆನ ಈ ರೀತಿ ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2ರಿಂದ 3 ನಾಟಿ ಬೆಳ್ಳುಳ್ಳಿ ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಹಾಗೆ 3 ಟೊಮೊಟೊ ಹಣ್ಣನ್ನು ಹೆಚ್ಚಿ ಈ ರೀತಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 1 ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಖಾರಕ್ಕೆ ಆಲ್ರೆಡಿ 4 ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ 1 ಚಮಚ ಖಾರದ ಪುಡಿ. ಎಷ್ಟು ಬೇಕು ನೀರಿನ ಪ್ರಮಾಣ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಕುಕ್ಕರಿಗೆ 2ರಿಂದ 3 ವಿಷಲ್ನ ಹೊಡೆಸ್ಕೊಳ್ಬೇಕು. ಇದು ಚೆನ್ನಾಗಿ ಬೇಳೆ ಎಲ್ಲ ಬೇಯಬೇಕಲ್ವ. ಸೊ ಹಾಗಾಗಿ ಇದನ್ನು ಕುಕ್ಕರಲ್ಲಿ ಒಂದು 3 ವಿಷಲ್ನ ಹೊಡೆಸ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿ ಕೂಡ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಸೊ ಅನ್ನ ಕೂಡ ಈ ಕಡೆ ರೆಡಿ ಆಗ್ತಾಯಿದೆ. ಹಾಗೆ ನನ್ನ ಯೂಟ್ಯೂಬಿಗೆ 2 ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಇದೇ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿರುವಂತಹ ಟ್ರೈಪ್ಯಾಡನ್ನು ತೋರಿಸ್ತಾ ಇದ್ದೀನಿ. ಸೊ ಇದರಿಂದನೇ ನಾನು ತುಂಬ ಶೂಟ್ಸ್ ಮಾಡಿರೋದು, ತುಂಬ ಅಡುಗೆ ವಿಡಿಯೋಗಳನ್ನೆಲ್ಲ ಈ ಟ್ರೈಪ್ಯಾಡಿಂದನೇ ವಿಡಿಯೋ ಶೂಟ್ ಮಾಡಿರೋದು. ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಈ ಟ್ರೈಪ್ಯಾಡನ್ನ ನಾನು ಈಗ ರೀಸೆಂಟಾಗಿ ತೊಗೊಂಡೆ. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಈ ರೀತಿ ಲಾಕ್ ಸಿಸ್ಟಮ್ ಇದೆ. ಇದು ಈ ರೀತಿ ಚಿಕ್ಕದು ಕೂಡ ಮಾಡ್ಕೊಳ್ಬೋದು, ಹಾಗೆ ಹೈಟ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ತುಂಬಾ ಚೆನ್ನಾಗಿದೆ. ಇವೆರಡರ ಸಹಾಯದಿಂದ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಮಾಡೋದಕ್ಕೆ ಆಗ್ತಾ ಇರೋದು. ನನ್ನ ವಿಡಿಯೋಗೆ ಯಾರು ಕೂಡ ಹೆಲ್ಪ್ ಇಲ್ಲ. ನಾನೇ ವಿಡಿಯೋನ ಮಾಡ್ಕೊಳ್ಳೋದು, ನಾನೇ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು, ವಿಡಿಯೋನ ಮಾಡ್ಕೊಳ್ಳೋದು. ಒಂದು ವಿಡಿಯೋನ ನೀವು 10 ನಿಮಿಷ ನೋಡ್ತೀರಾ, ನಾವು ಒಂದು ಇಡೀ ದಿನ ಅದನ್ನು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ನಾವು ಬಯಸೋದು ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಇದು ಇಷ್ಟು ಹೈಟ್ ಇದೆ. ಇದರಿಂದ ನಾನು ಕ್ಯಾಪ್ಚರ್ನ ಮಾಡ್ಕೊಳ್ಳೋಕ್ಕೆ ಆಯಿತು. ಸೊ ಇದನ್ನು ನಾನು ಇನ್ವೆಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾವೊಂದು ಕ್ವಾಲಿಟಿ ವಿಡಿಯೋನ ಮಾಡ್ಕೊಳ್ಬೇಕು, ಒಂದು ನಮ್ಮ ವಿಡಿಯೋಸ್ ಕೂಡ ತುಂಬ ಗ್ರೋತ್ ಆಗಬೇಕು ಅಂತ ಅಂದಮೇಲೆ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಸ್ವಲ್ಪ ಎಫರ್ಟ್ ಹಾಕಿ ನಾವು ವಿಡಿಯೋಸ್ನ ಮಾಡಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ಕುಕ್ಕರ್ ವಿಷಲ್ ಹೊಡೆದು ಅದು ಸ್ವಲ್ಪ ಹೊತ್ತು ಆರಿದ ನಂತರ ನಾನು ವಿಷಲ್ನ ತೆಗಿತಾ ಇದ್ದೀನಿ. ಸೊ ಕುಕ್ಕರ್ನ ವಿಷಲ್ ತೆಗಿಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿರಬೇಕು, ಯಾಕೆಂದರೆ ಇದರಿಂದ ತುಂಬಾ ಅನಾಹುತಗಳಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟೊಮೊಟೊ ಹಾಗೆ ಬೇಳೆ ಕೂಡ ತುಂಬ ಚೆನ್ನಾಗಿ ಮೆತ್ತಗಾಗಿತ್ತು. ಸೊ ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಳ್ತೀನಿ, ನೀರನ್ನು ತೆಗೆದು ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನಂತರ ಇದಕ್ಕೆ ಒಗ್ಗರಣೆನ ಕೊಟ್ಟರೆ ತಿಳಿಸಾರು ಕೂಡ ರೆಡಿ ಆಗುತ್ತೆ. ಸೊ ಈ ತಿಳಿಸಾರು ಮಾಡೋದು ಎಲ್ಲರಿಗೂ ಗೊತ್ತಿದೆ. ಸೊ ಆದರೂ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಒಂದು ವಿಡಿಯೋ ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ತಿಳಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಬಿಸಿ ಬಿಸಿ ಅನ್ನಕ್ಕೆ ಈ ತಿಳಿ ಸಾಂಬಾರನ್ನ ಒಂದು ಉಪ್ಪಿನಕಾಯಿ ಜೊತೆಗೆ ಊಟ ಮಾಡ್ತಾಯಿದ್ರೆ ತುಂಬ ಸೊಗಸಾದ ಊಟ ಅಂತ ಕೂಡ ಹೇಳ್ಬೋದು. ನಮ್ಮನೇಲಿ ಯೂಶ್ವಲಿ ತಿಳಿ ಸಾಂಬಾರನ್ನ ಊಟ ಮಾಡೋದಿಲ್ಲ. ಸೊ ಇವತ್ತು ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾನು ತಿಳಿ ಸಾಂಬಾರನ್ನ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸೈಡ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನೂ ಮಾಡೋದಕ್ಕಾಗಿಲ್ಲ. ನನಗೆ ಇವತ್ತು ಬೆಳಗ್ಗೆಯಿಂದ ಪೂಜೆ ಮನೆ ಕೆಲಸಗಳನ್ನ ಮಾಡಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು.
ಆ್ಯಂಡ್ ವಿಡಿಯೋ ಶೂಟ್ ಮಾಡ್ತಾ ನಾವು ಕೆಲಸಗಳನ್ನ ಮಾಡ್ತಾ ಇದ್ದರೆ ಅರ್ಧ ಗಂಟೆಗೆ ಆಗೋ ಕೆಲಸ 2 ಗಂಟೆ ಆದರೂ ಆಗೋದಿಲ್ಲ. ಸೊ ಈ ರೀತಿ ನಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ತಿಳಿ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಟೈಮ್ ಆಗಿತ್ತು, ಸೊ ಊಟನ ಕೂಡ ಮಾಡ್ಕೊಳ್ಳೋಣ ಅಂತ ನಾನು ರೈಸ್ಗೆ ಸಾಂಬಾರನ್ನ ಹಾಕಿದ್ದೆ. ಇದಕ್ಕೆ ಕಾಂಬಿನೇಷನ್ ನಾನು ಅಮಟೆಕಾಯಿ ಉಪ್ಪಿನಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಹಾಕ್ಕೊಂಡು ಊಟನ ಮಾಡಿಕೊಂಡೆ. ನಂತರ ನಾನು ಸಂಜೆ ಸ್ನ್ಯಾಕ್ಸ್ ಆಗ್ಬೋದು, ಹಾಗೆ ನೈಟ್ ಊಟಕ್ಕೆ ಕೂಡ ಆಗುತ್ತೆ ಅಂತ ಇಲ್ಲಿ ಹೂಕೋಸಿಂದು ಗೋಬಿನ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ, ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆ ಖಾರಕ್ಕೆ ಒಂದು 4ರಿಂದ 5 ಹಸಿಮೆಣಸಿಕಾಯಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಇದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು ಪಾತ್ರೆ ಒಳಗೆ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ತರಕಾರಿಗಳಿಗಿಂತ ಈ ತರಕಾರಿಗಳಲ್ಲಿ ಔಷಧಿ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ನೀರಲ್ಲಿ ಒಂದು ಸಲ ಬೇಯಿಸ್ಕೊಂಡ್ರೆ ಅದರಲ್ಲಿರೋ ಹುಳಗಳೆಲ್ಲ ಹೊರಟೋಗುತ್ತೆ ಅಂತ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಇದು ಸ್ವಲ್ಪ ಬೇಗನೆ ಬೇಯುತ್ತೆ. ಸ್ವಲ್ಪ ಈ ರೀತಿ ಕುದಿ ಬಂದ ತಕ್ಷಣ ಇದನ್ನು ಒಂದು ಜಾಲರಿಗೆ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನೀರನ್ನು ಸೋಸ್ಕೊಂಡು ಇನ್ನೊಂದು ಸಲ ತಣ್ಣೀರಿಂದ ಇದನ್ನು ವಾಶ್ ಮಾಡಿಕೊಂಡೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು. ಇದನ್ನು ನಾನು ರೀಸೆಂಟಾಗಿ ರುಚಿ ಪಾಕಶಾಲೆ ವಿಡಿಯೋನ ನೋಡಿ ಮಾಡ್ಕೊಳ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಬಂತು. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ 1 ಚಮಚ ಅಕ್ಕಿ ಹಿಟ್ಟು ಹಾಗೆ 2 ಚಮಚ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡೋದು. ಇದಕ್ಕೆ ನೀರೇನು ಹಾಕಬಾರ್ದು ನಾವು, ಹಾಗೆ ಪೇಸ್ಟೇ ನೀರಿದೆ ಹಾಗೆ ಮತ್ತು ಅದನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದೇ ನೀರು ಕೂಡ ಬಿಟ್ಕೊಳ್ಳುತ್ತೆ. ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಕೂಡ ಆಯಿತು. ನಾನು ಪೇಸ್ಟ್ ಮಾಡಿದ್ದು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕಾಯಿತು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡೆ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಎಣ್ಣೆ ಕೂಡ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಒಂದೊಂದಾಗಿ ಹೂಕೋಸಿನ ಗೋಬಿನ ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊಂಡು ಇದನ್ನು ತುಂಬ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗರಿ ಆಗಿರಬೇಕು ತಿನ್ನೋದಕ್ಕೆ. ಹಾಗೆ ಸಾಫ್ಟಾಗಿ ಬೇಕು ಅಂದರೆ ಮಾಮೂಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಬಟ್ ನಾನಿಲ್ಲಿ ತುಂಬಾ ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ. ಬಿಕಾಸ್ ನಮ್ಮ ಅತ್ತೆ ಎಲ್ಲ ಸ್ವಲ್ಪ ಅವರು ಗರಿ ಇರೋ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಈ ಥರ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು, ಯಾರಾದರೂ ಗೆಸ್ಟ್ ಬಂದಾಗ ಒಂದೊಳ್ಳೆ ರೆಸಿಪಿ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂತು. ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನನ್ನ ಈ ವ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವ್ಲಾಗೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ನಾವು ಸಿಗೋಣ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.